Hi guys, welcome back to our channel. ನಿದ್ದೆ ನಂಗೆ ಎದ್ದವನೆ. ಇವತ್ತು ಏನು ವ್ಲಾಗ್ ಅಂದ್ರೆ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀರ ಅಂದ್ರೆ ಹೈಕೋರ್ಟ್ ಹತ್ರ ಪಾಸ್ತಾ ಅಂತ ಒಬ್ರು ಫೇಮಸ್ ಪಾಸ್ತಾ ಅನ್ನೋದು ಮಾಡ್ತಾರಂತೆ. ತುಂಬಾ ಚೆನ್ನಾಗಿರುತ್ತೆ ಅಂತ ತುಂಬಾ ರಿವ್ಯೂಸ್ ನೋಡಿದೀನಿ, ತುಂಬಾ ವಿಡಿಯೋಸ್ ನೋಡಿದೀನಿ. ಅದಕ್ಕೋಸ್ಕರ ಸರಿ ನಾವು ಹೋಗಿ ಟ್ರೈ ಮಾಡ್ಬಿಟ್ಟು ಯಾಕೆ ರಿವ್ಯೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀರಿ. ನೋಡೋಣ. ಹೈಕೋರ್ಟ್ ಗೇಟ್ ನಂಬರ್ 7 ಅಂತ ಹೇಳಿದ್ದಾರೆ. ಹೋಗಿ ಇವಾಗ ಅಲ್ಲಿ ನೋಡ್ಬಿಟ್ಟು ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀರಿ. ಇದೇ ತರ ನಿಮ್ಗೆ ಏನಾದ್ರು ಹೊಸದು ಏನಾದ್ರು ವೀಕೆಂಡ್ ಪ್ಲಾನ್ಸ್ ಅದು ಇದು ಏನಾದ್ರು ಇಲ್ಲ ವ್ಲಾಗ್ಸ್ ಏನಾದ್ರು ನಿಮ್ಗೆ ಹೊಸದು ನಮ್ಮ ವಿಡಿಯೋದಲ್ಲಿ ಸಿಗ್ತಾ ಇರುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ, ಆಯ್ತಾ? ಇವಾಗ ಹೋಗೋಣ, ಹೆಂಗಿರುತ್ತೆ ಟೇಸ್ಟ್ ಅಂತ ನೋಡೋಣ. ಅದು ರೀಲ್ಸ್ ಅಲ್ಲಿ ನೋಡ್ತಾ ಇದ್ದಾನೆ ಬಾಯಲ್ಲಿ ನೀರು ಬರ್ತೈತೆ. ನಾವು ಯಾವತ್ತು ಪಾಸ್ತಾ ಎಲ್ಲ ಮನೇಲೂ ಮಾಡಿಲ್ಲ ಯಾವತ್ತೂ. ಇವಾಗ ಹೋಗಿ ಅಲ್ಲಿ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಓಕೆ, ರೆಡ್ ಪಾಸ್ತಾ, ವೈಟ್ ಪಾಸ್ತಾ. ರೆಡ್ ಪಾಸ್ತಾ ಟ್ರೈ ಮಾಡು. ವೈಟ್ ಫಸ್ಟ್ ಟ್ರೈ ಮಾಡೋಣ. ನೋಡಿ ಇಲ್ಲೇ ಇದೆ. ಫಸ್ಟ್ ನಾನು ತಿನ್ನಲಾ? ಗೇಟ್ ನಂಬರ್ 7 ಹತ್ರ ಇದೆ. ನಿಮ್ಗೆ ಕನ್ಫ್ಯೂಸ್ ಆಯಿತು ಸಿಗ್ತಾ ಇಲ್ಲ ಅಂದರೆ ಇಲ್ಲಿ ಯಾರನ್ನಾರು ಕೇಳಿ ಹೇಳ್ತಾರೆ ಎಲ್ಲಿದೆ ಅಂತ. ಚೆನ್ನಾಗಿದೆ ವೈಟ್. ತುಂಬ ಜನ ರೆಡ್ ಚೆನ್ನಾಗಿದೆ ಅಂತ. ಇದು ಹಾಫ್ ಪ್ಲೇಟ್ ಅಷ್ಟೇ, 30 ರೂಪೀಸ್. ಅದಕ್ಕೆ ಇದೊಂದು ಹಾಫ್ ಅದೊಂದು ಹಾಫ್ ತೊಗೊಂಡು. ನಂಗೆ ರೆಡ್ ಇಷ್ಟ ಆಯಿತು. ವೈಟೂ ಚೆನ್ನಾಗಿದೆ, ರೆಡ್ ಚೆನ್ನಾಗಿದೆ. ಸರಿ ಟ್ರೈ ಮಾಡು. ನಾವು ತಿಂದ್ಬಿಟ್ಟು ಆಮೇಲೆ ಹೇಳ್ತೀವಿ ರಿವ್ಯೂ. ಹೆಂಗೈತೆ? ಪರವಾಗಿಲ್ಲ, ಹುಳಿ ಐತೆ. ನಿಮ್ಮೇನು ಹಾಕ್ಬೇಕವ್ರೆ? ಹೆಂಗೈತೆ? ಚೆನ್ನಾಗಲ್ಲ ರೆಡ್ಡು? ರೆಡ್ ಚೆನ್ನಾಗಿದೆ. ರೆಡ್ಡು ಮತ್ತು ಚಿಕನ್ಗೂ ಮಟನ್ಗೂ ಮಸಾಲೆ ಹಾಕ್ತಾರೆ. ಇದು ಹುಳಿ ಐತೆ, ಅದಕ್ಕೆ ಇದಕ್ಕಿಂತ ಹೆಲ್ದಿನೂ ಕೂಡ. ಕಾರ್ನ್ ಕೂಡ ಹಾಕ್ತಿದ್ದಾರೆ, ಸ್ವೀಟ್ ಕಾರ್ನ್ ಕೂಡ ಹಾಕಿದ್ದಾರೆ. ಬೇರೆದೆಲ್ಲ ಇದೆ, ಕಾಳುಗಳೆಲ್ಲ. ಅದು ಏನಂತಾರೆ, 30 ರೂಪೀಸ್ ಇದಕ್ಕೆ. ಫುಲ್ ಪ್ಲೇಟ್ 60 ರೂಪೀಸ್. ನಾವು ಹಾಫ್ ತಗೊಂಡಿರೋದು 30ನೇ ಬರ್ತು, ಪರವಾಗಿಲ್ಲ. ಇದು ಸಾಕು. ಇಲ್ಲೇ ನಾವು ತಗೊಂಡಿದ್ದು ಪಾಸ್ತಾ ಮೇಲೆ ಹೆಂಗಿತ್ತು ಗೊತ್ತಾ? ನೋಡಿ ಹಾಕೊಂಡಿರ್ತಾರೆ. ಗೈಸ್, ನಾವು ಆಲ್ರೆಡಿ ಹಾಫ್ ಪ್ಲೇಟ್ ತಿಂದ್ರಿ. ಒಂದು ವೈಟು, ಒಂದು ಕೈ ನೋವುತ್ತೆ. ಒಂದು ವೈಟ್ ಸಾಸ್, ಒಂದು ವೈಟ್ ಪಾಸ್ತಾ, ಇನ್ನೊಂದು ರೆಡ್ ಪಾಸ್ತಾ ಹಾಫ್ ತಿಂದಿದ್ದೀರಿ. ಇಷ್ಟ ಆಯಿತು. ಅದಕ್ಕೆ ಇನ್ನೊಂದು ನಮ್ಗೆ ರೆಡ್ ಚೆನ್ನಾಗಿ ಇಷ್ಟ ಆಯ್ತು. ಚೆನ್ನಾಗಿದೆ ರೆಡ್. ಜನ ಹೇಳ್ದಂಗೆ, ರಿವ್ಯೂಸ್ ಕೊಟ್ಟಂಗೆ ರೆಡ್ ತುಂಬ ಚೆನ್ನಾಗಿದೆ. ರೆಡ್ಡಿಗೆ ಮೇ ಬಿ ಅವರು ಯಾವುದೋ ಈ ಮಟನ್ ಚಿಕನ್ ಮಾಡೋ ಮಸಾಲೆ ಯಾವುದಾದ್ರೂ ಹಾಕ್ತಾರೇನೋ. ಸೊ ಆ ಗರಮ್ ಅದೆಲ್ಲ ಫೀಲ್ ಆಗುತ್ತೆ ಅದರಲ್ಲಿ, ಸ್ಪೈಸಸ್ ಅದೆಲ್ಲ ಚೆನ್ನಾಗಿದೆ. ಇನ್ನೊಂದು ಹೆಲ್ದಿದು ಏನೋ ಬೇರೆ ಇದೆ. ಇದು ಹೆಲ್ದಿನ ಅಲ್ಲ ಗೊತ್ತಿಲ್ಲ. ಕಾರ್ನ್ ಹೆಲ್ದಿ ಅಂದ್ರೆ ಸ್ವೀಟ್ ಕಾರ್ನ್ ಅಷ್ಟೇ. ಇನ್ನೊಂದಂದ್ರೆ ಪಾಸ್ತಾ ನಂಗೆ ಹೆಲ್ದಿನ ಇಲ್ಲ ಗೊತ್ತಿಲ್ಲ. ಬಟ್ ಹೆಲ್ದಿದು ಅವ್ರ ಹತ್ರ ಇದೆ ಕಾಳುಗಳು. ಅದ್ ನಾವು ಟ್ರೈ ಮಾಡಿಲ್ಲ, ನಮ್ಗೆ ಇದಕ್ಕೆ ಜಾಸ್ತಿ ಆಗೋಯ್ತು. ಇದು ಇನ್ನೊಂದು ತಿನ್ಬೇಕು ಅನಿಸ್ತಾ, ಅದಕ್ಕೆ ತಗೊಂಡ್ಬಿಟ್ರಿ. ಇಲ್ಲಾಂದ್ರೆ ಅದು ತಗೊಂತಾ ಇದ್ರಿ. ನೀವು ಬೇಕಾದ್ರೆ ಅದನ್ನ ಟ್ರೈ ಮಾಡಿ, ತುಂಬಾ ಹೆಲ್ದಿ ಬೇಕಂದ್ರೆ. ನಾವು ಒಬ್ಬರಿಂದ ಅಷ್ಟು ಇಷ್ಟ ಆಗ್ಬಿಟ್ಟದೆ ನೋಡಿ. ಆ್ಯಕ್ಚುಲಿ ನಾವು ತೋರ್ಸು, ನಿನ್ ಮೇಲೆ ಇಟ್ಕೋ ಸ್ವಲ್ಪ. ಹಂಗಲ್ಲ, ನನ್ನ ಕೈ ನೋವುತ್ತೆ. ಎಷ್ಟೊತ್ತೊಂದು ಇಟ್ಕೊಂಡ್ಲಿ, ಅದಕ್ಕೆ ಹಿಂಗೆ ಇಟ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಹಾಫ್ ತೊಗೊಂಡೋಣ ಅನ್ಕೊಂಡ್ರೆ, ಆದರೆ ಮತ್ತೆ ತಿನ್ಬೇಕಂತ ಎಷ್ಟು ದೂರ ಬರೋಕ್ಕಾಗಲ್ಲ. ಅದಕ್ಕೆ ಫುಲ್ಲೇ ತೊಗೊಳೋಣ. ಎಷ್ಟಾಗುತ್ತೆ ಅಷ್ಟು ತಿನ್ನೋಣ. ಪಾರ್ಸಲ್ ಹೆಂಗೂ ತೊಗೊಂಡಿದ್ರಲ್ಲ, ಬಾಕ್ಸಲ್ಲಿ ಮುಚ್ಕೊಂಡು ಮನೆಗೆ ತೊಗೊಂಡೋಗೋಣ. ಬೇಕಾದ್ರೆ ಮನೇಲಿ ಮಿಕ್ಕಿದ್ದು ತಿನ್ನೋಣ ಅಂತ ಅಂದ್ಕೊಂಡು ಫುಲ್ಲೇ ತೊಗೊಂಡ್ವಿ. ಗೇಟ್ 7 ಅಲ್ಲಿ ಮಾಡ್ತಾರೆ, ಜನ ಜಾಸ್ತಿ ಇರ್ತಾರೆ. ಇವಾಗ ಅದು 2 ಗಂಟೆ 3 ಗಂಟೆ ಆದ್ರೂ ಇನ್ನೂ ತಗೊಂಡು ಎಲ್ಲ ಕಡೆನೂ ತಿರ್ಗಾಡ್ತಾ ಇದಾರೆ ತಿನ್ಕೊಂಡು. ನಾವು ಹುಡ್ಕಾಡ್ತಾ ಇದ್ರಿ ಗಾಡಿ ಒಂದ್ ಕಡೆ ನಿಲ್ಸ್ಬಿಟ್ಟು. ಬಟ್ ಅಲ್ಲಿ ಎಲ್ಲರೂ ಅಲ್ಲಲ್ಲಿ ಬೌಲ್ ಇಟ್ಕೊಂಡು ತಿಂತಾನೆ ಇದಾರೆ. ನೀವು ಯಾರನ್ನ ಕೇಳಿದ್ರೆ ಹೇಳ್ತಾರೆ ಪಾಸ್ತಾ ಇಲ್ಲಿ ಅಂತ. ಗೇಟ್ ನಂಬರ್ 7 ಅಂತ ಗೊತ್ತು. ಕರೆಕ್ಟಾಗಿ ಲೊಕೇಶನ್ ಹಾಕೊಂಡು ಗೇಟ್ ನಂಬರ್ 7 ಅಂತ ಹಾಕೊಳ್ಳಿ. ಅದು ಎಕ್ಸಾಕ್ಟ್ ನಿಮಗೆ ಹೈಕೋರ್ಟ್ ಮುಂದೆನೇ ತೊಗೊಂಬಂದು ನಿಲ್ಸುತ್ತೆ. ಅಲ್ಲೇ ರೈಟ್ ಸೈಡ್ಗೆ ಇದೆ ಅದು.
ಫಸ್ಟೇ ಲೊಕೇಶನ್ ಹಾಕೊಂಡು ಬಂದ್ಬಿಡಿ ಅವಾಗ. ಕರೆಕ್ಟಾಗಿ ಲೊಕೇಶನ್ ಹತ್ರ ಬರ್ತೀರಾ, ಅಲ್ಲಿ ಬಂದು ರೈಟ್ ನೋಡಿ, ರೈಟ್ ಇಲ್ಲಿ ಪಾರ್ಕಿಂಗ್ ಇದೆ ನೋಡಿ, ಅದು ಎದುರುಗಡೆ ಇರುತ್ತೆ. ಅವ್ರಿಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಜನ ಇದ್ರು, ಅಲ್ಲಿ ಕುತ್ಕೊಂಡು ಮಾತಾಡಕ್ಕೆಲ್ಲ ಆಗಿಲ್ಲ ಅಂದ್ಬಿಟ್ಟು ಸೈಡ್ ಕುತ್ಕೊಳಕ್ಕೂ ಏನು ಪ್ಲೇಸ್ ಇಲ್ಲ, ಎಲ್ಲರೂ ನಿಂತ್ಕೊಂಡೇ ಹಿಂದೆ ಇರೋದು ಕಬ್ಬನ್ ಪಾರ್ಕ್. ಸೊ ಇದು ನಾವು ಗೇಟ್ ಈ ಕಡೆ ಇದೀರಿ, ಇದು ಹೈಕೋರ್ಟ್. ಆ ಗೇಟ್ ಇಂದ ಹೋಗ್ಬೇಕು. ಇಲ್ಲಿ ಗೇಟ್ಸ್ ಇದೆ, ಇದೆಲ್ಲ ಅದು ಗಾಡಿ ಪಾರ್ಕಿಂಗ್ ಇದೆ. ಇಲ್ಲೆಲ್ಲ ಕಡೆ ಇದೆ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್, ಗಾಡಿ ಪಾರ್ಕಿಂಗ್ ಅಂತ ಹೇಳ್ಬೇಕು. ಮಾಡ್ಬೋದು, ವಾಕಿಂಗ್ ಮಾಡಂಗಿದ್ರೆ ಮಾಡ್ಕೊಂಡು ಬರ್ಬೋದು ದೂರ ಆದ್ರೆ. ನಾವು ಆಕ್ಚುಲಿ ಒಂದ್ ಕಡೆ ತಿಂದಿದ್ದೀರಿ ಪಾಸ್ತಾ, ಒಂದೇ ಕಡೆ ತಿಂದಿರೋದು, ಅದು ಒಂದು ದೊಡ್ಡ ಹೋಟ್ಲಲ್ಲಿ. ನಮ್ಗೆ ಒಂಥರ ಆಗ್ಬಿಟ್ಟು ಹಂಗೆ, ಅಯ್ಯೋ ಪಾಸ್ತಾ ಅಂದ್ರೆ ಹಿಂಗೇನಾ ಅನ್ಕೊಂಡಿದ್ರಿ ನಾವು. ಬಟ್ ಆಕ್ಚುಲಿ ನಾವು ತಿಂದಿದ್ದು ವೈಟ್ ಪಾಸ್ತಾ. ವೈಟ್ ಪಾಸ್ತಾ ಫಸ್ಟ್ ಆಗಿತ್ತು, ಅದು ವರ್ಸ್ಟ್ ಆಗೇನಿಲ್ಲ. ವರ್ಸ್ಟ್ ಇಲ್ಲ ಅಲ್ಲಿ ಇಲ್ಲ ಇಲ್ಲಿ ವೈಟ್ ಪಾಸ್ತಾನು ಚೆನ್ನಾಗಿತ್ತು, ಬಟ್ ರೆಡ್ ತುಂಬಾನೇ ಚೆನ್ನಾಗಿದೆ. ಪಾಸ್ತಾ ಇಷ್ಟಪಡದಿರೋರು ಇಷ್ಟಪಡ್ತಾರಲ್ಲ. ಇನ್ನು ಇದುವರೆಗೂ ಟ್ರೈ ಮಾಡಿದಿರೋದು ಟ್ರೈ ಮಾಡಿ ನಡ್ಕೊಂಡು ಹೋಗೋಣ. ಇಷ್ಟ ಆಗುತ್ತೆ. ಬಾ ಹೋಗ್ಬಿಡೋಣ, ಹಂಗೆ ನಡ್ಕೊಂಡ್ರೆ ಟೈಮ್ ಆಗುತ್ತೆ. ಟೈಮ್ ಆಗುತ್ತೆ, ಬಾ ಹಂಗೆ ಹೋಗ್ಬಿಡೋಣ. ನೀನು ಕಾಲಿನ ಮಾಡೋಂಗಿದ್ಯಾ? ಮನೆಗೆ ಇಟ್ಕೊಂಡು ಹೋಗ್ತೀಯ ಅಂದರೆ ನಾನು ಹೇಳಿದ ಗೈಸ್, ಮನೆಗೆ ನಂಗೆ ಅಲ್ಲೇ ಇಷ್ಟ ಆಗ್ಬಿಡ್ತು. ಈ ವಿಡಿಯೋ ಇಷ್ಟೇ ಅನ್ಕೋತೀನಿ. ಇನ್ನೇನಿದ್ರು ನಾವು ಗಾಡಿ ಹತ್ರ ಹೋಗ್ಬಿಟ್ಟು ಮನೆಗೆ ಹೋಗೋದೆ. ನಮಗೆ ಫುಡ್ ಇಷ್ಟ ಆಯಿತು, ರಿವ್ಯೂ ಜೆನ್ಯೂನ್ ಆಗಿ ಐತೆ, ಎಲ್ಲರೂ ಹೇಳ್ದಂಗೆ ಸೂಪರ್ ಆಗಿದೆ. ವೈಟ್ಗಿನ ರೆಡ್ ಚೆನ್ನಾಗಿದೆ. ನೀವು ವೈಟ್ ಟ್ರೈ ಮಾಡಿ, ನಿಮ್ಗೆ ಮಸಾಲೆ ಎಲ್ಲ ತರ ಅನ್ನಿಸ್ಬಾರ್ದು, ಪ್ಲೈನ್ ಆಗಿ ಅನ್ಸ್ಬೇಕಂದ್ರೆ ವೈಟ್ ಪಾಸ್ತಾ ಟ್ರೈ ಮಾಡಿ. ಸ್ವಲ್ಪ ಹುಳಿ ಮೈನಸ್ ಎಲ್ಲ ಹಾಕಿದ್ದಾರೆ, ಅದಕ್ಕೆ ಇದರಲ್ಲೂ ಹಾಕಿದ್ದಾರೆ. ನಿಮ್ಗೆ ಏನಾದ್ರು ಚೆನ್ನಾಗಿ ಸ್ಪೈಸಿಯಾಗಿ ಮತ್ತೆ ತುಂಬಾ ಟೇಸ್ಟಿಯಾಗಿ ಬೇಕು ಅನ್ನೋರು ರೆಡ್ ತಗೊಳ್ಳಿ. ಮತ್ತೆ ಇನ್ನೊಂದು ಹೆಲ್ದಿದು ಇನ್ನೊಂದಿದೆ, ಮೂರೇ ಅನ್ಸುತ್ತೆ ಇವ್ರ ಹತ್ರ ಐಟಮ್. ಮತ್ತೆ ಹಾಫ್ ಪ್ಲೇಟ್ 30, 1 ಪ್ಲೇಟ್ ಫುಲ್ 60, ಪಾರ್ಸಲ್ ಅಂದ್ರೆ 65 ಆಗುತ್ತೆ. ಗೈಸ್ ಇನ್ನೊಂದು ಹೇಳೋದು ಮಾಡ್ತಾರೆ, ಇಲ್ಲಿ ಬೇರೆ ಪಾಸ್ತಾ ಇದೆ ಅಂತ ಅನ್ಕೋಬೇಡಿ. ಇಲ್ಲಿ ಹೈಕೋರ್ಟ್ ಸುತ್ತ ಸ್ಟಾಲ್ಸ್ ಇದ್ದಾವೆ, ವೆರೈಟೀಸ್ ಊಟಗಳಿದ್ದಾವೆ. ನಾಟಿ ದೊನ್ನೆ ಬಿರಿಯಾನಿ ಫೇಮಸ್ ಇದು ಒಂದೇ ಇರೋದು, ನಾಟಿ ದೊನ್ನೆ ಬಿರಿಯಾನಿ ಅಂತ ಇನ್ನೂ ಏನೇನೋ ಇದೆ. ಸೊ ಇಲ್ಲಿರೋರಿಗೆ ಊಟಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಇನ್ ಕೇಸ್ ಹೊಟ್ಟೆ ಹಸ್ಕೊಂಡು ಬಂತು ಅಂದ್ರೂ ನಿಮಗೆ ಇದೊಂದೇ ಸಾಕಾಗಲ್ಲ ಅಂದರೆ ಸುತ್ತಮುತ್ತ ನೋಡಿ, ತುಂಬ ವೆರೈಟೀಸ್ ಐಟಮ್ಸ್ ಸಿಗುತ್ತೆ, ಅದು ಟ್ರೈ ಮಾಡಿ. ಆದರೆ ನಾವು ಬಂದಿರೋದು ಆ್ಯಕ್ಚುಲಿ ಇದು ತಿನ್ನೋಕ್ಕೋಸ್ಕರನೇ. ಸೊ ಇಲ್ಲಿ ಬಂದಮೇಲೆ ನಮಗೂ ಗೊತ್ತಾಗಿದೆ ಇಲ್ಲಿ ಇಷ್ಟೊಂದೆಲ್ಲ ಇದೆ ಅಂತ. ಯಾಕಂದರೆ ಹೈಕೋರ್ಟ್ ಒಳಗಡೆ ಫಸ್ಟ್ ಟೈಮ್ ಬರ್ತಾರೆ ನಾನು ಕೂಡ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸು, ನೀವು ಬಂದು ಟ್ರೈ ಮಾಡಿ. ಟ್ರೈ ಮಾಡಿ ಗೈಸ್, ಒಂದ್ಸರಿ ಬಂದು ಟ್ರೈ ಮಾಡಿ. ನಾವು ಜೆನ್ಯೂನ್ ರಿವ್ಯೂಸೇ ಕೊಡ್ತಾ ಇದ್ರಿ, ನಮ್ಗೆ ಇಷ್ಟ ಆಯಿತು, ನೀವು ಬಂದು ಟ್ರೈ ಮಾಡಿ. ಓಕೆ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್. ಬಾಯ್ ಮೇಡಮ್. ಬಾಯ್ ಗಾಯ್ಸ್.